ಹೇ ಗೈಸ್, ಅರ್ಜೆಂಟ್ ಮೆಸೇಜ್ ಬರುತ್ತಿದೆ ಯೂನಿವರ್ಸ್ ಕಡೆಯಿಂದ ನಿಮ್ಮ ಲವ್ ಲೈಫ್ದು ಕಾಲ್ಗಳು ಹೇಗೆ ಬಂದಿದೆ ಹಾಗೆ ಸಫಲ್ ಮಾಡಿ ತೆಗೆದಿಟ್ಟಿದ್ದೀನಿ ನಾನು. ನೋಡಿ ಯಾರಿಗೆ ರೆಸೊನೇಟ್ ಆಗುತ್ತೋ ಯೂನಿವರ್ಸ್ ಕಡೆಯಿಂದ ಈ ಮೆಸೇಜ್ ಕೊಡಬೇಕು ಅಂತ ಬರ್ತಿದ್ದೆ. ಇಲ್ಲಿ ಯಾರು ಹ್ಯಾಂಡ್ ಆಗಿದ್ದಾರೆ, ಹ್ಯಾಂಡ್ ಸಿಚುವೇಶನ್ನಲ್ಲಿದ್ದರು, ಸ್ಟಕ್ ಇದ್ದರು, ಮಳೆ ಆಗ್ತಿದೆ ಗೈಸ್, ಸೌಂಡ್ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾರೋ ಹ್ಯಾಂಡ್ ಇದ್ದರು, ಯಾವುದೋ ಸಿಚುವೇಶನ್ನಲ್ಲಿ ಸ್ಟಕ್ ಇದ್ದರು, ಆ ಸ್ಟಕ್ ಸಿಚುವೇಶನ್ನಿಂದ ಹೊರಬರಬೇಕು ಅಂದ್ಕೊಳ್ತಿದ್ದಾರೆ. ಮತ್ತು ಅವರಿಗೆ ತುಂಬ ಯಾರ್ದೋ ಅವರ ಪಾರ್ಟ್ನರು ಪ್ರೀತಿ ನೆನಪಾಗ್ತಿದೆ. ಅವರ ಪಾರ್ಟ್ನರು ಅನ್ಕಂಡೀಷ್ನಲ್ ಲವ್ ಮಾಡ್ತಿದ್ರು, ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಿದ್ರು. ಅವರು ನಿರ್ಮಲವಾದ ಪ್ರೀತಿ, ತಾಯಿ ಥರ. ಆ ಪ್ರೀತಿ ಇವರಿಗೆ ನೆನಪಾಗ್ತಿದೆ. ಮತ್ತು ಇಲ್ಲಿ ಬಹಳ ದುಃಖಿಯಾಗಿದ್ದಾರೆ, ಬಹಳ ದುಃಖ ಆಗ್ತಿದೆ ಇವರಿಗೆ. ತುಂಬ ಅಳುವಂಥ ಮೂಮೆಂಟು, ತುಂಬ ದುಃಖವಾಗಿ ಅಳುತ್ತಿದ್ದಾರೆ ಇಲ್ಲಿ ನಿಮ್ಮ ಪಾರ್ಟ್ನರು. ಮತ್ತು ಇವ್ರ ಲೈಫಲ್ಲಿ ಏನು ಎಂಡ್ ಆಗ್ತಿದೆ, ಯಾವುದೋ ಸಿಚುವೇಶನ್ ಎಂಡ್ ಆಗ್ತಿದೆ. ಮತ್ತು ಇವ್ರ ಲೈಫಲ್ಲಿ ಟವರ್ ಮೂಮೆಂಟ್ ಬಂದಿದೆ. ಮತ್ತು ಇವರ ಹೆಲ್ತು ಚೆನ್ನಾಗಿಲ್ಲ, ಕರಿಯರು ಚೆನ್ನಾಗಿಲ್ಲ, ರಿಲೇಷನ್ಸು ಚೆನ್ನಾಗಿಲ್ಲ. ಮತ್ತು ಇವ್ರಿಗೆ ಕರ್ಮ ಸಿಗ್ತಿದೆ, ಇವ್ರಿಗೆ ಕರ್ಮ ಅನುಭವಿಸ್ಬೇಕಾಗಿದೆ. ಇವ್ರಿಗೆ ನಿಮಗೆ ದುಃಖ ಕೊಟ್ಟಿದ್ದಕ್ಕೆ. ಓಕೆ, ಮತ್ತು ಈ ಕಾರ್ಡನ್ನು ಕ್ಯಾರಿಫೈ ಮಾಡಿದ್ದೇನೆ ನಾನು, ಟವರ್ ಕಾರ್ಡನ್ನು. ಇವರು 2 ಸಿಚುವೇಶನ್ನಲ್ಲಿ ಜಗಲ್ ಮಾಡ್ತಿದ್ದಾರೆ. ಮತ್ತು ನಿಮಗೆ ಇವರು ಬೇರೆ ಕಡೆಗೆ ಬೇರೆಯವ್ರಿಗೆ ಹೆಚ್ಚು ಪ್ರೈವೇಟ್ ಕೊಟ್ಟು ನಿಮಗೂ ಕೊಡ್ತಿಲ್ಲ. ಮತ್ತು ಡೆತ್ ಕಾರ್ಡು, ಇಲ್ಲಿ ಡೆತ್ ಕಾರ್ಡನ್ನು ಕ್ಯಾರಿಫೈ ಮಾಡಿದ್ದೇನೆ ಡಿವರ್ಸ್. ಡೆತ್ ಕಾರ್ಡ್ಗೆ ಎಂಪ್ರರ್ ಕಾರ್ಡ್ ಬಂದಿದೆ. ಇವರ ಈಗೋ ಎಂಡ್ ಆಗ್ತಿದೆ ಇಲ್ಲಿ, ಇವರ ಗಮಿಂಡಿ ಇವರ ಈಗೋ ಎಂಡ್ ಆಗ್ತಿದೆ. ಮತ್ತು ಇವರು ಶಾಡೆ ಹಾಕದಾರಪ್ಪ ಕ್ಯಾರಿಫೈ ಮಾಡಿದರೆ ಇವರು ತಮ್ಮ ಸಾರಿ ಗೈಸ್, ಈ ಕಾರ್ಡ್ ತೋರಿಸೋ ಹಾಗಿಲ್ಲ, ಅವಾಗಲಿಂದ ನೆನಪಾಗಲಿಲ್ಲ. ಇವರ ಲವರ್ಗೋಸ್ಕರ ಇವರು ಯಾರನ್ನು ಪ್ರೀತಿ ಮಾಡ್ತಿದ್ದಾರೋ ಅವ್ರಿಗೋಸ್ಕರ, ಇವರ ಪ್ರೇಮಿಗೋಸ್ಕರ ಸ್ಯಾಡಾಗಿ ದುಃಖ ಪಡ್ತಿದ್ದಾರೆ. ಮತ್ತು ಇವರು ವಿಕ್ಟ್ರಿ ಪಡಿಬೇಕು ಈ ರಿಲೇಷನ್ನಲ್ಲಿ ಅಂದ್ಕೊಂಡಿದ್ದಾರೆ. ಮತ್ತು ಇವರು ಯಾರಪ್ಪ ಅಂದರೆ ಇವ್ರ ಲೈಫ್ ಪಾರ್ಟ್ನರು. ಇವರು ತುಂಬ ಪ್ರೀತಿ ಮಾಡೋರು ಯಾರು ಅಂದರೆ ಇವ್ರ ಲೈಫ್ ಪಾರ್ಟ್ನರ್ ಇದ್ದಾರೆ, ಇವರ ಪಾರ್ಟ್ನರು. ಇದು ಕ್ಯಾರಿಫೈ ಮಾಡಿದ್ದೇನೆ. ಮತ್ತು ಈ ಹ್ಯಾಂಡ್ ಕಾರ್ಡನ್ನು ಕ್ಯಾರಿಫೈ ಮಾಡಿದ್ದೇನೆ. ಇಲ್ಲಿ ಹ್ಯಾಂಡ್ ಸಿಚುವೇಶನ್ ಇದೆ. ಇವರು ನಿಂತಲ್ಲೇ ನಿಂತಿದ್ರು, ಏನೂ ಆ್ಯಕ್ಷನ್ ತೊಗೊಳ್ತಿರಲಿಲ್ಲ. ಮತ್ತು ಈಗೋದಲ್ಲಿದ್ದರು ಇವರು. ಮತ್ತು ಇವಾಗ ನೀವು ಅವ್ರ ಜೊತೆ ಮಾತಾಡ್ತಿಲ್ಲ, ತುಂಬ ದೂರ ಆಗಿದ್ದೀರೋ, ನಿಮ್ಮ ಬಗ್ಗೆ ಇವ್ರಿಗೇನು ಗೊತ್ತಾಗ್ತಿಲ್ಲ. ಮತ್ತು ನೀವು ಏನು ಮೂವ್ ಆನ್ ಮಾಡ್ತಿದ್ದೀರಾ ಅಂತ ಕೂಡ ಇವರಿಗೆ ಭಯ ಆಗಿದೆ. ಮತ್ತು ನೀವು ಮೂವ್ ಆನ್ ಮಾಡಿಬಿಟ್ಟು ಹೋದರೆ ಇವ್ರಿಗೆ ಆಮೇಲೆ ಕರ್ಮ ಬೇರೆ ಕಾಡುತ್ತಿದೆ. ಇವರಿಗೆ ಕರ್ಮ ಹತ್ತುತ್ತೆ, ಮತ್ತು ನಾನು ಕರ್ಮ ಅನುಭವಿಸ್ಬೇಕಾಗುತ್ತೆ ಅಂತ. ಮತ್ತು ಒಟ್ಟಿನಲ್ಲಿ ಏನು ಭಯ ಆಗ್ತಿದೆ ಇವರಿಗೆ, ಕರ್ಮ ಕೂಡ ಅನುಭವಿಸ್ತಿದ್ದಾರೆ ಇವರು. ನಿಮ್ಮ ರಿಲೇಷನ್ನಲ್ಲಿ ಒಂದು ರಿಸ್ಕ್ ತೊಗೋಬೇಕು ಅಂದ್ಕೊಂಡಿದ್ದಾರೆ. ನೀವು ಇವಾಗ ಮಾತಾಡ್ತೀರೋ, ಇವ್ರ ಕಡೆಗೆ ಬರ್ತೀರೋ ಇಲ್ಲೋ ಇವ್ರಿಗೆ ಗೊತ್ತಿಲ್ಲ. ಆದರೂ ಕೂಡ ನಿಮ್ಮ ಕಡೆಗೆ ಇವಾಗ ಟೈಮ್ ತುಂಬ ತೊಗೊಂಡಿದ್ದಾರೆ. ಇವರು ಸ್ಟಕ್ ಆಗಿದ್ದಾರೆ, ತುಂಬ ದಿವಸದಿಂದ ಆ್ಯಕ್ಷನ್ನೇ ತೊಗೊಂಡಿಲ್ಲ. ಮತ್ತು ಆ್ಯಕ್ಷನ್ ತೊಗೊಂಡಿಲ್ಲ, ನಿಮ್ಮ ಕಡೆಗೆ ಏನೂ ಫೋಕಸ್ಸೇ ಮಾಡಿಲ್ಲ. ಮತ್ತು ಇವಾಗ ಟೈಮ್ ಮೀರಿ ಹೋಗಿದೆ. ಆದರೂ ಕೂಡ ಒಂದು ಹೋಪ್ ಇಟ್ಕೊಂಡು ರಿಸ್ಕ್ ತೊಗೊಂಡು ನಿಮ್ಮ ಕಡೆಗೆ ಬರಬೇಕು ಅಂದ್ಕೊಂಡಿದ್ದಾರೆ. ಮತ್ತು ಸಾರಿ, ಇಲ್ಲಿ ನೋಡಿ, ಇವರು ನಿಮ್ಮ ಕಾಲ್ ಮೆಸೇಜಿಗಾಗಿ ವೇಟ್ ಮಾಡ್ತಿದ್ದಾರೆ. ದೂರದಿಂದ ನಿಮ್ಮನ್ನು ನೋಡ್ತಿದ್ದಾರೆ, ಸ್ಪೈ ಮಾಡ್ತಿದ್ದಾರೆ ಮತ್ತು ವೇಟ್ ಮಾಡ್ತಿದ್ದಾರೆ. ಏನಕ್ಕಪ್ಪ ವೇಟ್ ಮಾಡ್ತಿದ್ದಾರೆ ಅಂದರೆ ಕಾಲ್ ಮೆಸೇಜಿಗಾಗಿ ವೇಟ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರು. ತಾವು ಕಾಲ್ ಮಾಡ್ತಾ ಇಲ್ಲ. ಅವ್ರ ಈಗೋ ಇವಾಗ ಎಂಡ್ ಆಗ್ತಿದ್ದೆ. ಇವಾಗ ಅವರು ಆ್ಯಕ್ಷನ್ ತೊಗೋತಾರೆ ನೋಡಿ. ಈಗೋದಿಂದ ಇವರು ಕಾಲ್ ಮೆಸೇಜ್ ಮಾಡ್ತಾ ಇಲ್ಲ.
ಮತ್ತು ಇವ್ರಿಗೆ ಭಯ ಕೂಡ ಆಗ್ತಿದೆ ನಿಮ್ಮ ಕಡೆ ಬರೋದಕ್ಕೆ. ಯಾಕಂದರೆ ಇಷ್ಟು ದಿವಸದಿಂದ ಇವರು ನಿಮ್ಮ ಮೇಲೆ ಫೋಕಸ್ಸೇ ಮಾಡಿಲ್ಲ. ಇವಾಗ ನೀವು ಇವ್ರ ಜೊತೆ ಮಾತಾಡ್ತಿಲ್ಲ. ಮತ್ತು ಇಲ್ಲಿ ನೋಡಿ, ಇವರು ನಿಮ್ಮ ಜೊತೆ ಹ್ಯಾಪಿ ಫ್ಯಾಮ್ಲಿ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದಾರೆ. ನಿಮ್ಮ ಜೊತೆನೇ ಇವರು ಕಂಪ್ಲೀಷನ್ ಇದೆ. ನಿಮ್ಮ ಜೊತೆನೇ ಇವರು ಸುಖ ಸಮೃದ್ಧಿ ಇದೆ. ಮತ್ತು ನೀವು ಇದ್ದರೆ ಮಾತ್ರ ಅವರ ಲೈಫು ಕಂಪ್ಲೀಟೆಡ್ ಆಗುತ್ತೆ ಅಂತ ಇವಾಗ ಅರ್ಥವಾಗ್ತಿದೆ ಇವರಿಗೆ. ಯಾಕಂದರೆ ನಿಮ್ಮ ಇಬ್ಬರದು ಟೂ ಲವ್ ಇದೆ. ಮತ್ತು ಇವಾಗ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡಬೇಕು ನಿಮ್ಮ ಜೊತೆ ಅಂದ್ಕೊಳ್ತಿದ್ದಾರೆ. ಮತ್ತು ನಿಮ್ಮ ಜೊತೆ ಸ್ಟೇಬಿಲಿಟಿ ಪಡ್ಕೊಳ್ಬೇಕು ಸ್ಟೇಬಲ್ವಾಗಿರಬೇಕು ಅಂದ್ಕೊಳ್ತಿದ್ದಾರೆ. ನೀವು ಕರಿಯರ್ ಮೇಲೆ ಫೋಕಸ್ ಮಾಡ್ತಿದ್ದೀರಾ. ಮತ್ತು ನಿಮ್ಮ ಗಮನ ಎಲ್ಲ ಕರಿಯರ್ ಮೇಲೆ ಐತೆ. ಮತ್ತು ನೀವು ಸ್ಟೇಬಲ್ ಆಗಿದ್ದೀರಾ ಇವಾಗ. ನನ್ನ ಡಿವರ್ಸು. ಮತ್ತು ಇಲ್ಲಿ ನೋಡಿ ಜಡ್ಜ್ಮೆಂಟ್ ಕೊಡ್ತಿದ್ದಾರೆ ಯೂನಿವರ್ಸ್ ಇವ್ರಿಗೆ. ಕರ್ಮ ಇವರು ಎಲ್ಲಿ ಸ್ಟಕ್ ಆಗಿದ್ದಾರೋ, ಎಲ್ಲಿ ಬಂಧನದಲ್ಲಿದ್ದಾರೋ, ಮತ್ತು ಇವರು ನಿಮ್ಮ ಜೊತೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡಿಲ್ಲ. ಇನ್ಯಾವುದೋ ಸಿಚುವೇಶನ್ನಲ್ಲಿ ಫೋಕಸ್ ಮಾಡಿದ್ದಾರೆ ಇವರು. ನಿಮ್ಮ ಜೊತೆ ಇದುವರೆಗೆ ಇವರೇ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡಿಲ್ಲ ಇವರು. ಮತ್ತು ನಿಮ್ಮ ಕಡೆಗೆ ದುಡ್ಡು ತೊಗೊಂಡಿರ್ಬೋದು ಇವರಿಗೆ ನೀವು ದುಡ್ಡು ಕೂಡ ಕೊಟ್ಟಿರ್ಬೋದು. ಮತ್ತು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದರು, ನೆಗೆಟಿವ್ ಆಗಿದ್ದರು. ಅದಕ್ಕೆ ಇವರಿಗೆ ಜಡ್ಜ್ಮೆಂಟ್ ಕೊಡ್ತಿದ್ದಾರೆ ಯೂನಿವರ್ಸ. ಇವಾಗ ಇವ್ರಿಗೆ ತುಂಬ ಸ್ಯಾಡ್ ಆಗಿದ್ದಾರೆ ಮತ್ತು ತುಂಬ ರಿಗ್ರೆಟ್ ಮಾಡ್ಕೋತಿದ್ದಾರೆ. ನಿಮ್ಮನ್ನು ಕಳೆದುಕೊಳ್ತೀನಿ ಅನ್ನೋ ಹಾಗೆ. ಮತ್ತು ಇಲ್ಲಿ ನೋಡಿ, ಇದು ನೀವು ಇವಾಗ ನಿಮ್ಮ ಕರಿಯರ್ ಮೇಲೆ ಫೋಕಸ್ ಇದ್ದೀರಾ. ಮತ್ತು ನಿಮ್ಮದು ಹೆಸರು ಆಗ್ತಿದೆ. ಮತ್ತು ಯೂನಿವರ್ಸ್ ನಿಮ್ಮ ಜೊತೆಗೆ, ಬ್ರಹ್ಮಾಂಡ, ನಿಮ್ಮ ಯೂನಿವರ್ಸ್, ಇಷ್ಟು ದೇವರು, ನಿಮ್ಮ ಏಂಜಲ್ಸು ಕೆಲಸ ಮಾಡ್ತಿದ್ದಾರೆ. ಮತ್ತು ನಿಮ್ಮ ಹತ್ರ ಟೂ ಲವ್ ಇದೆ. ನಿಮ್ಮ ಹೃದಯದಲ್ಲಿ ನಿರ್ಮಲವಾದ ಪ್ರೇಮವಿದೆ. ಮತ್ತು ನಿಮಗೆ ಯೂನಿವರ್ಸು ಕ್ರೀಟ್ ಕೊಡ್ತಿದ್ದಾರೆ. ನಿಮಗೆ ನೇಮ್ ಶೇಮ್ ಆಗಲಿದೆ. ಮನಿ, ಅಬಂಡನ್ಸ್, ಪ್ರಾಸ್ಪರಿಟಿ, ಗ್ರೋತ್, ಸಕ್ಸಸ್ ಎಲ್ಲ ಚೆನ್ನಾಗಿದೆ. ನಿಮಗೆ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ ದೇವರು. ನಿಮಗೆ ಎಲ್ಲ ಒಳ್ಳೇದು ಮಾಡ್ತಿದ್ದಾರೆ ದೇವರು. ಇವಾಗ ನೀವು ಹೈ ಪೊಸಿಷನಲ್ಲಿ ಇದ್ದೀರಾ. ಇವಾಗ ನಿಮ್ಮ ಜೊತೆ ನಿಮ್ಮ ಪಾರ್ಟ್ನರು ರಿಯೂನಿಯನ್ ಮಾಡ್ಕೊಳ್ಬೇಕು ಅಂತಿದ್ದಾರೆ. ರಿಯೂನಿಯನ್ ಮಾಡ್ಕೊಂಡು ನಿಮ್ಮ ಜೊತೆ ಹ್ಯಾಪಿ ಫ್ಯಾಮ್ಲಿ ಮಾಡ್ಕೊಳ್ಬೇಕು ಅಂತಿದ್ದಾರೆ. ಇದು ಅರ್ಜೆಂಟಾಗಿ ಮೆಸೇಜ್ ಬರ್ತಿತ್ತು. ನಾನು ಯೂನಿವರ್ಸ್ ಮೆಸೇಜ್ ನೋಡಬೇಕಪ್ಪ ಅಂತ ಕುಂತಿದ್ದೆ. ಮತ್ತು ಈ ಕಾಲ್ಸ್ ಬರಾಕತ್ತಿತ್ತು ಒಂದಾಗನ ಮತ್ತು ನನಗನ್ನ ಗೊತ್ತಾಯಿತು ಇದು ಯಾರಿಗೆ ಮೆಸೇಜ್ ಬರ್ತಿದೆ ಯೂನಿವರ್ಸ್ ಕಡೆಯಿಂದ, ಅವ್ರ ಲೈಫ್ ಬಗ್ಗೆ ಅಂತ ಮಾಡಿದ್ದೀನಿ. ಯಾರಿಗಾದ್ರೂ ಪರ್ಸ್ನಲ್ ಕ್ವಶನ್ ಎಸ್ ಆರ್ ನೋನಲ್ಲಿ ಒಂದು ಕ್ವಶನು ಎಸ್ ಆರ್ ನೋನಲ್ಲಿ ಆಗಿರ್ಬೋದು, ಒಂದು ಕ್ವಶನ್ ಕೇಳಬೇಕು ಅಂತ ಅನಿಸಿದ್ರೆ ₹1 ಪೇ ಮಾಡಬೇಕು. ಮತ್ತು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದ್ದೆ, ಕಾಂಟ್ಯಾಕ್ಟ್ ಮಾಡಿ.